ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿ ವಿತರಣೆ. ಉತ್ತಮ ಶಿಕ್ಷಣದ ಜೊತೆಗೆ ಕಾನೂನು ಅರಿವಿನ ಮಹತ್ವ ಸಾರಿದ ನ್ಯಾಯಾಧೀಶರು. ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ರೈಲ್ವೆ ನಿಲ್ದಾಣ ಸಮೀಪದ ಕದಿರಿನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಕಾನೂನು ಸೇವಾ ಸಮಿತಿ, ಶಿಡ್ಲಘಟ್ಟ ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕಾನೂನು ಅರಿವು, ಸಾಮಾಜಿಕ ಜವಾಬ್ದಾರಿ ಹಾಗೂ ವೈಯಕ್ತಿಕ ಸುರಕ್ಷತೆ ಕುರಿತು ವಿಶೇಷ ಮಾರ್ಗದರ್ಶನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಯಲ್ಲಿ ಕಲಿತು ಪಾಠಗಳನ್ನು ಸಂಜೆ ಮನೆಗೆ ಬಂದು ಪುನರಾವರ್ತನೆ ಮಾಡಬೇಕು. ಶಿಕ್ಷಕರು ನೀಡುವ ಗೃಹ ಪಾಠವನ್ನು ತಪ್ಪದೆ ಪೂರ್ಣಗೊಳಿಸಿ ಸಲ್ಲಿಸಬೇಕು. ಯಾವುದಾದ್ರೂ ವಿಷಯ ಅರ್ಥ ಆಗದಿದ್ರೆ ಶಿಕ್ಷಕರನ್ನ ಅಥವಾ ಚೆನ್ನಾಗಿ ಓದ್ತಿರುವ ಸ್ನೇಹಿತರನ್ನ ಕೇಳಿ ತಿಳಿದುಕೊಳ್ಬೇಕು ಅಂತ ಸಲಹೆ ಕೊಟ್ಟರು. ಪ್ರಕೃತಿಯಿಂದಲೂ ಜೀವನ ಮೌಲ್ಯಗಳನ್ನು ಕಲಿಯಬಹುದು ಅಂತ ಹೇಳಿದ ಅವರು, ಕಾಗೆ ತನ್ನ ಆಹಾರವನ್ನು ಒಂಟಿಯಾಗಿ ಸೇವಿಸದೆ ತನ್ನ ಗುಂಪಿನ ಇತರ ಕಾಗೆಗಳನ್ನು ಕರೆದು ಹಂಚಿಕೊಳ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ವಿಷಯಗಳನ್ನು ಸ್ನೇಹಿತರಿಗೆ ತಿಳಿಸಿ ಅವರಿಗೆ ಪಾಠ ಅರ್ಥವಾಗುವಂತೆ ಸಹಾಯ ಮಾಡಬೇಕು. ಪರಸ್ಪರ ಸಹಕಾರದ ಮನೋಭಾವ ಬೆಳೆಸಿಕೊಳ್ಳುವುದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾಗಿದೆ ಎಂದರು. ಇಂದಿನ ಮಕ್ಕಳು ಮೊಬೈಲ್ಗಳನ್ನು ಅತಿಯಾಗಿ ಬಳಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ತಿಳಿಸಿದ ಅವರು, ಮೊಬೈಲ್ ಬಳಕೆಯನ್ನು ಓದಿಗೆ ಅಗತ್ಯವಿರುವ ಮಟ್ಟಿಗೆ ಮಾತ್ರ ಸೀಮಿತಗೊಳಿಸಬೇಕು. ನಿರಂತರ ಮೊಬೈಲ್ ಬಳಕೆಯಿಂದ ಕಣ್ಣಿನ ಸಮಸ್ಯೆಗಳು ಸೇರಿದಂತೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಅಂತ ಎಚ್ಚರಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಅಪಾಯಕಾರಿ ರೀಲ್ಸ್ಗಳನ್ನು ಅನುಕರಿಸಲು ಹೋಗಬಾರದು. ಕಟ್ಟಡಗಳಿಂದ ಜಿಗಿಯೋದು, ನೀರಿನಲ್ಲಿ ಸಾಹಸ ಪ್ರದರ್ಶಿಸೋದು, ಬೆಂಕಿ, ಚಾಕು ಅಥವಾ ಇತರ ಅಪಾಯಕಾರಿ ವಸ್ತುಗಳನ್ನು ಬಳಸುವ ವಿಡಿಯೋಗಳನ್ನು ಅನುಕರಿಸೋದು ಜೀವಕ್ಕೆ ಅಪಾಯಕಾರಿಯಾಗಿದ್ದು, ಅಂತಹ ಚಟುವಟಿಕೆಗಳಿಂದ ದೂರ ಇರಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇನ್ನು ಅಪರಿಚಿತ ವ್ಯಕ್ತಿಗಳಿಂದ ಬರುವ ಕರೆಗಳು, ಸಂದೇಶಗಳು ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಹೊಸ ಸ್ನೇಹ ಬೆಳೆಸುವ ಪ್ರಯತ್ನಗಳಿಗೆ ಸ್ಪಂದಿಸಬಾರದು. ಮನೆಯ ವಿಳಾಸ, ದೂರವಾಣಿ ಸಂಖ್ಯೆ ಸೇರಿದಂತೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತರಿಗೆ ನೀಡಬಾರದು. ಅನುಮಾನಾಸ್ಪದ ಘಟನೆಗಳು ಕಂಡುಬಂದರೆ ಕೂಡಲೇ ಪೋಷಕರು, ಶಿಕ್ಷಕರು ಅಥವಾ ಹಿರಿಯರಿಗೆ ತಿಳಿಸಬೇಕು ಅಂತ ಸಲಹೆ ಕೊಟ್ಟರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ನೇಮಿಸುವುದು ಕಾನೂನು ಬಾಹಿರ ಅಂತ ತಿಳಿಸಿದ ನ್ಯಾಯಾಧೀಶರು, ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸುವವರಿಗೆ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ ಎಂದರು. ಸರ್ಕಾರ 14 ವರ್ಷ ವಯಸ್ಸಿನವರೆಗೆ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಮಕ್ಕಳ ಅಪಹರಣ, ಲೈಂಗಿಕ ದೌರ್ಜನ್ಯ ಹಾಗೂ ವಂಚನೆ ಪ್ರಕರಣಗಳ ಕುರಿತು ಜಾಗೃತಿ ಮೂಡಿಸಿದ ಅವರು, ಚಾಕೊಲೇಟ್, ಬಿಸ್ಕೆಟ್, ಬಟ್ಟೆ ಅಥವಾ ಮೊಬೈಲ್ ಕೊಡಿಸುವ ನೆಪದಲ್ಲಿ ಅಪರಿಚಿತರು ಕರೆದರೆ ಅವರೊಂದಿಗೆ ಹೋಗಬಾರದು. ಯಾರಾದರೂ ಬಲವಂತವಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ರೆ ಜೋರಾಗಿ ಕೂಗಿ ಸಹಾಯ ಕೋರಬೇಕು. ಅಸಭ್ಯವಾಗಿ ವರ್ತಿಸಿದ್ರೆ ಕೂಡಲೇ ಶಿಕ್ಷಕರು, ಪೋಷಕರು ಅಥವಾ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಶಾಲೆಯಿಂದ ನೇರವಾಗಿ ಮನೆಗೆ ಅಥವಾ ಮನೆಯಿಂದ ಶಾಲೆಗೆ ಮಾತ್ರ ಸಂಚರಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿ, ಇಂದಿನ ಮಕ್ಕಳು ನಾಳಿನ ದೇಶದ ಉತ್ತಮ ಪ್ರಜೆಗಳಾಗಬೇಕಾದರೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದೆ ಎಂದರು. ಪ್ರತಿಯೊಬ್ಬ ಮಗುವು ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿಪಾದಿಸಿದ್ದಾರೆ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರೆಯುತ್ತಾ ಇದ್ದು, ಶಾಲೆ ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತರುವ ನಿಟ್ಟಿನಲ್ಲಿ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿದರು. ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ, ಅಪರ ಸಿವಿಲ್ ನ್ಯಾಯಾಧೀಶೆ ಭಾವನಾ, ವಕೀಲರ ಸಂಘದ ಕಾರ್ಯದರ್ಶಿ ಸಿಜೆ ಭಾಸ್ಕರ್, ಸದಸ್ಯರಾದ ನಾಗರಾಜ್, ಜೆ ವೆಂಕಟೇಶ್, ಯುವ ವಕೀಲ ನವೀನ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೇಣುಗೋಪಾಲ್, ಚೈತ್ರ, ನಾರಾಯಣಸ್ವಾಮಿ, ಶಾಲೆಯ ಮುಖ್ಯ ಶಿಕ್ಷಕಿ ಕುಸುಮ, ಶೀಗೆಹಳ್ಳಿ ಆಂಜನೇಯ ಪ್ರಸಾದ್, ಗಜ್ಜಿಗಾನಹಳ್ಳಿ ಚನ್ನಕೃಷ್ಣಪ್ಪ, ವಾರಹುಣಸೇನಹಳ್ಳಿ ನರಸಿಂಹ ಕೆಎಸ್, ಚಿಕ್ಕಪಾಪನಹಳ್ಳಿ ಲಕ್ಷ್ಮೀ ನರಸಿಂಹಾಚಾರ್, ಚಿಕ್ಕದಾಸೇನಹಳ್ಳಿ ಲಕ್ಷ್ಮೀನಾರಾಯಣ, ದೊಡ್ಡದಾಸೇನಹಳ್ಳಿ ಶ್ರೀಕಾಂತ್ ಗೌಡ, ಚನ್ನಹಳ್ಳಿ ದೇವಮ್ಮ, ಮುಖಂಡಾದ ಕೆಎಂ ರವಿಕುಮಾರ್, ಪಿ ಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬೂಸಾ ನಾರಾಯಣಸ್ವಾಮಿ, ಸಿವಿ ದೇವರಾಜ್, ಬೇಕರಿ ನರಸಿಂಹಗೌಡ, ಅಂಗಡಿ ಮಂಜುನಾಥ್, ಗೆಜ್ಜಿಗಾನಹಳ್ಳಿ ಜಿ ರಮೇಶ್ ಹಾಗೂ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. 7-8 ವರ್ಷದ ಮಗುಗೆ ಎಷ್ಟು ಬುದ್ಧಿ ಇರುತ್ತೋ ಅಷ್ಟು ಬುದ್ಧಿ ಒಂದು ಕಾಗೆಗಿರುತ್ತೆ. ಅದು ವೈಜ್ಞಾನಿಕವಾಗಿ ಕಂಡುಹಿಡಿದಿರೋ ವಿಚಾರ. ಹೌದಾ? ಕಾಗೆಗೆ ಏನಾದ್ರೂ ಆಹಾರ ಸಿಕ್ಕಿದಾಗ ಅದು ಒಬ್ಬನೇ ತಿನ್ನೋದಿಲ್ಲ, ನನ್ನ ಬಳಗನ ಕರೀತದೆ. ಹೌದಾ? ನೋಡಿದ್ದೀರಾ? ನೀವು ಮನೆ ಹತ್ರ ಬೇಕಾದ್ರೆ ಅದಕ್ಕೆ ಊಟ ಹಾಕಿ ನೋಡಿ, ಅದು ಒಬ್ಬನೇ ತಿನ್ಕೊಂಡು ಹೋಗೋದಿಲ್ಲ. ಅದು ಅಕ್ಕಪಕ್ಕ ತನ್ನ ಕಾಗೆ ಬಳಗ ಏನಿದೆ ಅದನ್ನ ಜೋರಾಗಿ ಕರೆದಿ ಕೂಗಿ ಅದ್ರ ಜೊತೆಗೆ ಅವುಗಳು ತಿನ್ನೋ ರೀತಿಯಲ್ಲಿ ಅದಕ್ಕೆ ಸಹಾಯ ಮಾಡುತ್ತೆ. ಹೌದಾ ಇಲ್ವಾ? ಅದರಿಂದ ನಾವು ಕಲಿಯೋ ಪಾಠ ಏನು, ಸ್ಕೂಲಲ್ಲಿ ನಾವು ಏನಾದ್ರೂ ಚೆನ್ನಾಗಿ ಓದಿ ಒಳ್ಳೆ ಹೋಮ್ವರ್ಕ್ ಬರೀತಾ ಇದೀವಿ,
ನಮ್ಮ ಫ್ರೆಂಡ್ ಒಬ್ರು ಚೆನ್ನಾಗಿ ಬರೀತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಅವ್ರಿಗೆ ಹೇಳ್ಕೊಡ್ಬೇಕು, ನಿಮ್ಮ ಹೋಮ್ವರ್ಕ್ ನ ತೋರಿಸ್ಬೇಕು. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋ ವಿಚಾರ ಇದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು. ಹಾಗೆ ನಮ್ಗೆ ಪ್ರಕೃತಿ ಕಾಗೆಯಿಂದ ಒಂದು ಪಾಠ ತೋರಿಸ್ಕೊಡುತ್ತೋ ಹಾಗೆ ನಾವು ಮನುಷ್ಯರು ಬುದ್ಧಿವಂತರು ತಿಳಿದವರು ನಾಳೆ ದೊಡ್ಡವರಾಗಿ ಒಳ್ಳೆ ಕೆಲಸಕ್ಕೆ ಸೇರೋರು ಒಬ್ರಿಗೆ ಒಬ್ರು ಸಹಾಯ ಮಾಡುವಂತಹ ಮನೋ ಪ್ರವೃತ್ತಿನ ಬೆಳೆಸ್ಕೋಬೇಕು. ಅವಾಗ ನಾವು ನೀವು ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಮಾಡ್ತೀರಾ? ಯಾರು ನಿಮ್ ಫ್ರೆಂಡಿಗೆ ಪಾಪ ಗೊತ್ತಾಗಲ್ಲ ಅವ್ರಿಗೆ ನೀವು ಸಹಾಯ ಮಾಡಬೇಕು, ಹೋಮ್ವರ್ಕ್ ತೋರಿಸ್ಬೇಕು. ನೀವು ಹೋಮ್ವರ್ಕ್ ತೋರಿಸೋದ್ರಿಂದ ಅವ್ರಿಗೇನು ದೊಡ್ಡ ವಿಚಾರ ಆಗೋದಿಲ್ಲ ಅಥವಾ ನೀವೇನು ಕಳ್ಕೊಳ್ಳೋದಿಲ್ಲ. ಇನ್ನು ನೀವು ಒಳ್ಳೆಯವರು ಅನ್ಸ್ತೀರ ಸ್ಕೂಲಲ್ಲಿ, ಹೌದಾ? ಅದೇ ರೀತಿ ಮಕ್ಕಳೇ, ಇವತ್ತಿನ ಕಾಲದಲ್ಲಿ ಮೊಬೈಲ್ಗಳು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ, ಹೌದಾ? ಬಳಸ್ತಾ ಇದ್ರೆ ಇಲ್ವಾ ಮನೇಲಿ? ಸುಳ್ಳು ಹೇಳ್ಬೇಡ ಕಣ ನೀನು. ನೋಡ್ರಪ್ಪ, ಮೊಬೈಲ್ ಬಳಸಿ ಬೇಡ ಅನ್ನೋದಿಲ್ಲ. ಬೇಸರ ಆದಾಗ ಒಂದು 10 ನಿಮಿಷ ಏನೋ ನೋಡಿ ಆಟದ್ದು ಗೇಮ್ದು ವಿಚಾರಗಳು. ಬಟ್ ಮೊಬೈಲ್ ನ ಅತಿಯಾಗಿ ಬಳಕೆ ಮಾಡಬಾರ್ದು. ಅರ್ಥ ಆಯ್ತಾ? ಒಂದು ನೀವು ಅತಿಯಾಗಿ ಬಳಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಕಣ್ಣಿನ ದೃಷ್ಟಿ ದೋಷಗಳು ಪ್ರಾರಂಭ ಆಗುತ್ತೆ. ಮನೇಲಿ ಅಪ್ಪ ಅಮ್ಮ ಎಷ್ಟು ಹೇಳಿದರೆ ಅಷ್ಟಕ್ಕೆ ಮಾತ್ರ ಮೊಬೈಲ್ ನ ನೀವು ಬಳಸಬೇಕು. ಅನಾವಶ್ಯಕವಾಗಿ ಮೊಬೈಲ್ಗಳನ್ನ ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಬಳಸಕ್ ಹೋಗ್ಬಾರ್ದು. ಅಂತ ಆಯ್ತಾ? ಓದಿನ ವಿಚಾರ ಇದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮೊಬೈಲ್ ನ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಬಳಕೆಯಿಂದ ಮಕ್ಕಳು ಒಳ್ಳೆಯದು ಕೆಟ್ಟದ್ದು ಯಾವುದು ಕೂಡ ಅರ್ಥ ಮಾಡ್ಕೊಂಡೆ ಮೊಬೈಲ್ ಅಲ್ಲಿ ಬರುವಂತಹ ಏನೋ ವಿಡಿಯೋಗಳು ರೀಲ್ಸ್ಗಳು ನೋಡ್ತಾರೆ, ಅದನ್ನ ಅವರು ಮಾಡಕ್ ಪ್ರಯತ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸೈಕಲ್ ತಗೊಂಡೋಗಿ ಅಪ್ಪಲ್ಲಿ ಜಂಪ್ ಓಡಿಸೋದು, ಮೆಟ್ಟಿನ ಮೆಟ್ಟಿಗೆ ನೆಗೆಯೋದು, ಈ ಬಿಲ್ಡಿಂಗ್ ಆ ಬಿಲ್ಡಿಂಗ್ ನೆಗೆಯೋದು, ಚಾಕುನೋ ಚೂರಿನೋ ಅಥವಾ ಬೆಂಕಿ ಪದಾರ್ಥಗಳು ಅಥವಾ ಆಸಿಡ್ ಪದಾರ್ಥಗಳು ಈ ತರನ ತಗೊಂಡು ಆ ರೀಲ್ಸ್ ಅಲ್ಲಿ ಮಾಡ್ತಾ ಇರೋದನ್ನ ನೋಡಿ ನೀವು ಮಾಡಕ್ ಪ್ರಯತ್ನ ಮಾಡೋದು, ಕೆರೆಗಳಿಗೆ ಹೋಗೋದು, ಬಾವಿಯಲ್ಲಿ ನೀರಲ್ಲಿ ಕೆರೆಯಲ್ಲಿ ಕಾಲುವೆಯಲ್ಲಿ ಜಂಪ್ ಹೊಡೆಯೋದು, ಹೈಟ್ ಪ್ಲೇಸ್ ಇಂದ ಜಂಪ್ ಹೊಡೆಯೋದು, ಇದೆಲ್ಲ ಸುಳ್ಳು. ಅದು ರೀಲ್ಸ್ಗಳು ಅವ್ರೇನೋ ಒಂದು ಉದ್ದೇಶಕ್ಕೆ ದುಡ್ಡು ಮಾಡಕ್ ಮಾಡ್ತಾರೆ. ನೀವು ಮಕ್ಕಳು ಅವನ್ನೆಲ್ಲ ನೋಡಿ ಪ್ರಯತ್ನ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಕೈಕಾಲು ಮುಟ್ಕೋತೀರಾ. ಅರ್ಥ ಆಯ್ತಾ? ಇಲ್ಲಾಂದ್ರೆ ನಿಮ್ಮ ದೇಹಕ್ಕೆ ಅಥವಾ ಇನ್ನೊಬ್ರು ದೇಹಕ್ಕೆ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡ್ತೀರಾ ಅವೆಲ್ಲ ಪ್ರಯತ್ನ ಮಾಡಕ್ ಹೋದ್ರೆ. ಜೊತೆಗೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ, ಅವ್ರಿಗೆ ದುಃಖ ತಂದು ಕೊಡೋ ರೀತಿಯಲ್ಲಿ ವರ್ತಿಸ್ತೀರಾ. ಹಾಗಾಗಿ ಮೊಬೈಲ್ಗಳನ್ನ ಸೀಮಿತವಾಗಿ ಬಳಸಬೇಕು. ಅದರಲ್ಲಿ ಒಳ್ಳೆ ವಿಚಾರಗಳನ್ನೇ ಮಾತ್ರ ನೋಡ್ಬೇಕು. ಕೆಟ್ಟ ವಿಚಾರಗಳು ಬಂದ್ರೆ ಅವನ್ನ ದೂರ ಮಾಡಬೇಕು, ಅವುಗಳನ್ನ ಕಡಿಮೆ ಮಾಡಬೇಕು. ಮತ್ತೆ ಯಾವುದೇ ಮೆಸೇಜ್ಗಳು ನಿಮ್ಗೆ ಅಪರಿಚಿತ ವ್ಯಕ್ತಿಗಳಿಂದ ಬಂದಾಗ ಅವುಗಳನ್ನ ನೀವು ತೆಗೆದು ನೋಡೋದು, ಅದ್ರಲ್ಲಿ ಏನಿದೆ ಅಂತ ಅವ್ರಿಗೆ ರಿಪ್ಲೈ ಮಾಡೋದು, ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆತರ ಏನಾದ್ರೂ ಅನುಮಾನ ಬಂದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣಂದಿಗೆ ವಿಚಾರನ ಹೇಳಬೇಕು. ನೀವೇ ವೈಯಕ್ತಿಕವಾಗಿ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಫೋನ್ ಮಾಡಿ ಹಾಗೆ ಹೇಗೆ ಅಂತ ಮಾತಾಡಿದ್ರೆ ದಯವಿಟ್ಟು ಅವ್ರಿಗೆ ಸ್ಪಂದಿಸಬೇಡಿ. ಅವ್ರಿಗೆ ನಿಮ್ಮ ಮನೆ ನಂಬರು, ಅಡ್ರೆಸ್ ಅಥವಾ ಇನ್ನೊಂದು ಮೊಬೈಲ್ ನಂಬರ್ಗಳನ್ನ ಕೊಡಿ ಹೋಗಬೇಡಿ. ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಇವೆಲ್ಲ ಹೊಸ ಫ್ರೆಂಡ್ಶಿಪ್ಗಳು, ಅಪರಿಚಿತ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ಗಳು, ಇವನ್ನೆಲ್ಲ ಮಾಡತಕ್ಕದ್ದಲ್ಲ. ಇವತ್ತಿನ ದಿನಗಳಲ್ಲಿ ಕೆಟ್ಟ ವಿಚಾರಗಳು ಇದೇ ಫೇಸ್ಬುಕ್, ವಾಟ್ಸಪ್ ಗಳಿಂದ ಸಾಕಷ್ಟು ಬೇಗ ಹರಡುತ್ತೆ. ಹಾಗಾಗಿ ಮಕ್ಕಳು ಈ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು. ಅರ್ಥ ಆಯ್ತಾ? ಹೇಳಿದ್ದು. ಇನ್ನು ಮೂರನೇದಾಗಿ 15 ವರ್ಷ ಮುಂದೆ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಗಳಿಗೆ ನೇಮಕ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ಅದು ಅಂಗಡಿ ಕೆಲಸಕ್ಕಾಗಿರ್ಬೋದು, ಕೂಲಿ ಕೆಲಸಕ್ಕಾಗಿರ್ಬೋದು, ರೇಷ್ಮೆ ಕೆಲಸಕ್ಕಾಗಿರ್ಬೋದು, ಗಾರೆ ಕೆಲಸಕ್ಕಾಗಿರ್ಬೋದು, ಇನ್ನು ಯಾವುದೇ ಕೆಲಸಕ್ಕಾದ್ರೆ 18 ವರ್ಷ ಮುಂದೆ ಇರೋದ ಯಾವುದೇ ಮಗುನ ಕೆಲ್ಸಕ್ಕೆ ನೇಮಿಸ್ಕೊಂಡ್ರೆ ಯಾರು ನೇಮಕ ಮಾಡ್ಕೊಂಡಿರ್ತಾರೆ ಅವರಿಗೆ 1 ಲಕ್ಷ ದಂಡ ಪ್ಲಸ್ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಕಾರಾಗೃಹವಾಸ ಅಂದ್ರೆ ಜೈಲುವಾಸ ಆಗುತ್ತೆ. ಹಾಗಾಗಿ ಮಕ್ಕಳು ಓದಬೇಕು. 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತವಾಗಿ ಗೌರ್ಮೆಂಟ್ ವಿದ್ಯಾಭ್ಯಾಸ ಒದಗಿಸ್ಕೊಡುತ್ತೆ. ಹಾಗಾಗಿ ನಿಮ್ಗೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಉಚಿತವಾಗಿ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಅವನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ತಂದೆ ತಾಯಿಗೆ, ಟೀಚರ್ಸ್ಗೆ ಹೇಳಿದೆ, ನೀವು ಎಲ್ಲೂ ಕೂಡ ಯಾರಾದ್ರೂ ಕರೆದ್ರೆ ಹೋಗತಕ್ಕದ್ದಲ್ಲ. ಅರ್ಥ ಆಯ್ತಾ? ಅವ್ರು ಯಾರೋ ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ, ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಮತ್ತೆ ಸ್ವೀಟ್ ಕೊಡಿಸ್ತೀನಿ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಪ್ರೋತ್ಸಾಹಿಸಿ
ಸುಳ್ಳಿ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ನಿಮಗೆ ಅನಾಹುತ ಆಗೋದು, ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಕಷ್ಟ ಪಡಬೇಕಾಗುತ್ತೆ. ನಿಮ್ಮ ಹುಡುಕಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ದೊಡ್ಡ ಮನೆಯಲ್ಲಿ ಅಥವಾ ಊರಲ್ಲೆಲ್ಲ ರಾತಾಂತ ಆಗುತ್ತೆ. ಹಾಗಾಗಿ ಮಕ್ಕಳೇ, ನಿಮಗೆ ಅಪರಿಚಿತ ವ್ಯಕ್ತಿಗಳು ಯಾರೇ ಆಗಲಿ, ಹುಡುಗರಾಗ್ಲಿ, ಗೊತ್ತಿಲ್ಲದಿರೋ ವ್ಯಕ್ತಿಗಳಾಗ್ಲಿ, ಏನಾದ್ರೂ ನಿಮ್ಗೆ ಈ ರೀತಿ ಪ್ರೋತ್ಸಾಹಿಸಿ ನಿಮ್ಮನ್ನೇನಾದ್ರೂ 15 ವರ್ಷ ಮುಂದೆ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಗಳಿಗೆ ನೇಮಕ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ಅದು ಅಂಗಡಿ ಕೆಲಸಕ್ಕಾಗಿರ್ಬೋದು, ಕೂಲಿ ಕೆಲಸಕ್ಕಾಗಿರ್ಬೋದು, ರೇಷ್ಮೆ ಕೆಲಸಕ್ಕಾಗಿರ್ಬೋದು, ಗಾಡಿ ಕೆಲಸಕ್ಕಾಗಿರ್ಬೋದು, ಇನ್ನು ಯಾವುದೇ ಕೆಲಸಕ್ಕಾದ್ರೆ 18 ವರ್ಷ ಮುಂದೆ ಇರೋದ ಯಾವುದೇ ಮಗುನ ಕೆಲ್ಸಕ್ಕೆ ನೇಮಿಸ್ಕೊಂಡ್ರೆ ಯಾರು ನೇಮಕ ಮಾಡ್ಕೊಂಡಿರ್ತಾರೆ ಅವರಿಗೆ 1 ಲಕ್ಷ ದಂಡ ಪ್ಲಸ್ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಕಾರಾಗೃಹವಾಸ ಅಂದ್ರೆ ಜೈಲುವಾಸ ಆಗುತ್ತೆ. ಹಾಗಾಗಿ ಮಕ್ಕಳು ಓದಬೇಕು. 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತವಾಗಿ ಗೌರ್ಮೆಂಟ್ ವಿದ್ಯಾಭ್ಯಾಸ ಒದಗಿಸ್ಕೊಡುತ್ತೆ. ಹಾಗಾಗಿ ನಿಮ್ಗೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಉಚಿತವಾಗಿ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಅವನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ತಂದೆ ತಾಯಿಗೆ, ಟೀಚರ್ಸ್ಗೆ ಹೇಳಿದೆ, ನೀವು ಎಲ್ಲೂ ಕೂಡ ಯಾರಾದ್ರೂ ಕರೆದ್ರೆ ಹೋಗತಕ್ಕದ್ದಲ್ಲ. ಅರ್ಥ ಆಯ್ತಾ? ಅವ್ರು ಯಾರೋ ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ, ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಮತ್ತೇನೋ ಸ್ವೀಟ್ ಕೊಡಿಸ್ತೀನಿ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಪ್ರೋತ್ಸಾಹಿಸಿ ಸುಳ್ಳಿ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ನಿಮಗೆ ಅನಾಹುತ ಆಗೋದು, ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಕಷ್ಟ ಪಡಬೇಕಾಗತ್ತೆ. ನಿಮ್ಮ ಹುಡುಕಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ದೊಡ್ಡ ಮನೆಯಲ್ಲಿ ಅಥವಾ ಊರಲ್ಲೆಲ್ಲ ರಾತಾಂತ ಆಗುತ್ತೆ. ಹಾಗಾಗಿ ಮಕ್ಕಳೇ, ನಿಮಗೆ ಅಪರಿಚಿತ ವ್ಯಕ್ತಿಗಳು ಯಾರೇ ಆಗಲಿ, ಹುಡುಗರಾಗ್ಲಿ, ಗೊತ್ತಿಲ್ಲದಿರೋ ವ್ಯಕ್ತಿಗಳಾಗ್ಲಿ, ಏನಾದ್ರೂ ನಿಮ್ಗೆ ಈ ರೀತಿ ಪ್ರೋತ್ಸಾಹಿಸಿ ನಿಮ್ಮನ್ನೇನಾದ್ರೂ ಮನೆಗೆ ಹೋಗ್ಬೇಕು. ಮಧ್ಯದಲ್ಲಿ ಅವ್ರು ಕರೆದ್ರು, ಫ್ರೆಂಡ್ಸ್ ಕರೆದ್ರು, ಅಲ್ಯಾವ್ದೋ ಕೆರೆಗೆ ಹೋಗ್ತೀನಿ, ಬಾವಿಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಪಿಕ್ಚರ್ಗೆ ಹೋಗ್ತೀನಿ, ಇವೆಲ್ಲ ಮಾಡತಕ್ಕದ್ದಲ್ಲ. ಇದು ನಿಮ್ಮ ಜೀವನಕ್ಕೆ ಒಳ್ಳೇದಲ್ಲ. ಓದುವಂತಹ ವಯಸ್ಸು, ದಯವಿಟ್ಟು ಚೆನ್ನಾಗಿ ಓದಿ. ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಇದ್ರೆ, ಇಲ್ಲಿ ಓದಿರುವಂತ ವಕೀಲರು ಇದ್ದಾರೆ ಅಥವಾ ನಿಮ್ ಟೀಚರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಓದಿಸಕ್ಕೆ ಹಿಂಜರಿತಾ ಇದ್ದಾರೆ, ಅಲ್ಲೇನಾದ್ರೂ ಮನೇಲಿ ತೊಂದರೆ ಇದೆ, ದಯವಿಟ್ಟು ಅವ್ರ ಗಮನಕ್ಕೆ ತನ್ನಿ. ನಾನು ಇಲ್ಲಿ ಟೀಚರ್ಸ್ ಇದ್ದಾರೆ, ನಾನು ದಯವಿಟ್ಟು ಟೀಚರ್ಸ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಡ್ರಾಪ್ ಔಟ್ ಆಗೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನಮ್ಮ ಗಮನಕ್ಕೆ ತನ್ನಿ. ಲೀಗಲ್ಗೆ, ಕೋರ್ಟ್ಗೆ ನಾವು ಕೆಲಸಕ್ಕೆ ಸಂಬಂಧಪಟ್ಟವ್ರಿಗೆ ಮಾತಾಡ್ತೀವಿ. ಮತ್ತೆ ಮಕ್ಕಳನ್ನ ಫಾಲೋ ಅಪ್ ಮಾಡಿ. ಮಕ್ಕಳುಗಳು ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗಿದ್ರೆ ದಯವಿಟ್ಟು ಅವ್ರ ಮನೆಗಳಿಗೆ ಭೇಟಿ ನೀಡಿ. ಅವ್ರು ಯಾಕೆ ಆಬ್ಸೆಂಟ್ ಆಗ್ತಾ ಇದ್ದಾರೆ, ಏನಾದ್ರೂ ಆರ್ಥಿಕವಾಗಿ ಸಮಸ್ಯೆ ಇದೆಯಾ ಅಂತ ನೀವೇನಾದ್ರೂ ನಮ್ಗಳ ಗಮನಿಸಿದ್ರೆ, ನಮ್ಮ ವಕೀಲರು ನಾವು ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಹಾಗಾಗಿ ಮಕ್ಕಳೇ, ದಯವಿಟ್ಟು ಇವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಹೇಳಿದ ವಿಚಾರಗಳನ್ನ ಓದಿನ ಕಡೆ ಗಮನ ಕೊಡಿ, ಮೊಬೈಲ್ ಬಳಕೆ ಕಡಿಮೆ ಮಾಡಿ, ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿಯಲ್ಲೂ ಸ್ನೇಹ ಸಂಬಂಧ ವಗೇರೆ ಇಟ್ಕೋಬಾರ್ದು. ಮನೆ ಆಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಓದಾಯ್ತು. ಅರ್ಥ ಆಯ್ತಾ? ಜೋರಾಗಿ ಜೈ ಹಿಂದ್. ಎಲ್ಲಾ ಮಕ್ಕಳಿಗೂ ಸೇರ್ತಾ ಇದೆ. ಅವ್ರಿಗೆ ಭಗವಂತ ಇದೇ ರೀತಿ ಮಕ್ಕಳಿಗೆ ಕೊಡುಗೆಗಳನ್ನ ನೀಡ್ತಕ್ಕಂಥ ಒಂದು ಒಳ್ಳೆ ಈಗ ಇರ್ತಕ್ಕಂಥ ಒಂದು ಸಂಸ್ಕೃತಿಯಲ್ಲಿರ್ತಕ್ಕಂಥ ಮನಸ್ಸು, ಆರೋಗ್ಯ, ದೀರ್ಘಾಯುಷ್ಯು, ಅಷ್ಟೈಶ್ವರ್ಯಗಳನ್ನ ಕೊಡ್ಲಿ ಅಂತ ವೇದಿಕೆಯ ಪರವಾಗಿ ನಾನು ಭಗವಂತನಲ್ಲಿ ಕೋರ್ತೀನಿ. ಇನ್ನ ಕಾನೂನನ್ನೇ ಹೇಳ್ಕೊಡುವಂತವ್ರ ಮುಂದೆ ನಾವು ಏನು ಮಾತಾಡುವಂತ ಪದಗಳನ್ನ ಮಕ್ಕಳೇ ಭಯ ಪಡ್ತಾ ಇದ್ರು. ನಿಜವಾಗ್ಲೂ ನನಗೂ ಭಯ ಆಗ್ತಾ ಇದೆ ಸರ್, ತಮ್ಮನ್ನೆಲ್ಲರನ್ನೂ ಕಲಿತರೆ. ಆದ್ರೆ ಒಂದು ಏನು ಅಂದ್ರೆ, ಈ ಕಾನೂನು ಅರಿವು ಎಂತಕ್ಕಂಥ ಕಾರ್ಯಕ್ರಮ ಬರೀ ಮಕ್ಕಳಲ್ಲ, ನಿಜವಾಗ್ಲೂ ಮಕ್ಕಳಿಗಿಂತ ಈಗ ನಮ್ಮ ಎಲ್ಲ ಇಡೀ ಸಮಾಜಕ್ಕೆ ಒಂದು ಅರಿವು ತುಂಬಾ ಮುಖ್ಯನೇ ಆಗಿದೆ. ಈ ಒಂದು ಪ್ರಸ್ತುತ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ವಿ. ಮಕ್ಕಳಿಗೆ ಸರಿ ತಪ್ಪು, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದನ್ನ ವಿಂಗಡಣೆ ಮಾಡತಕ್ಕಂತಹ ಒಂದು ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಇದೆ. ಕಾರಣ ಏನಿದೆ ಅಂದ್ರೆ, ಇವತ್ತು ನಮ್ಮ ಜೀವನದ ವೇಗ ಏನಾಗಿದೆ, ತುಂಬಾ ಸ್ಪೀಡ್, ತುಂಬಾ ವೇಗದಲ್ಲಿ ನಾವು ಓಡ್ತಾ ಇರೋದ್ರಿಂದ ಪರಿಗಣನೆ ಮಾಡತಕ್ಕಂಥ ವಿವೇಕವನ್ನ ನಾವು ಕಂಡುಕೊಳ್ತಾ ಇದ್ವಿ. ಈ ರೀತಿ ಕಾರ್ಯಕ್ರಮಗಳನ್ನ ಆದಾಗ ಎಲ್ಲಾ ಮಕ್ಕಳನ್ನ ಒಟ್ಟುಗೂಡಿಸಿ ಈ ತರ ಕಾನೂನು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ಸಂದೇಶವನ್ನ ನಾವು ಸಮಾಜ ಕೊಟ್ಟಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಏನು ನಮ್ಮ ವಕೀಲರ ಸಂಘ ಅಥವಾ ಗೌರವಾನ್ವಿತರು ಏನು ವೇದಿಕೆಯಲ್ಲಿ ಆಸಕ್ತರಾಗಿದ್ದೀರಾ, ತಾವೆಲ್ಲರೂ ಕೂಡ ಎಲ್ಲಾ ಭ್ರಷ್ಟರ ಹಂತಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಮುಂದುವರಿಸಿ ಅಂತ ಅವರಲ್ಲಿ ಮಕ್ಕಳ ಬಗ್ಗೆ ನಮ್ಮ ಹಿರಿಯ ಶಿವರಾಧೀಶರು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಈಗಿನ ಮಕ್ಕಳ ಮುಂದಿನ ಪ್ರಜೆಗಳಂತೂ
ಆ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ನಂಬರ್ 23 ಪ್ರಕಾರವಾಗಿ ಕಡ್ಡಾಯ ಶಿಕ್ಷಣ ಏನು ಮಾಡಬೇಕು ಅನ್ನೋದು ಎಲ್ಲ ಆ ಕಾಲದಲ್ಲೇ ಬರ್ದಿದ್ದಾರೆ ಅಂಬೇಡ್ಕರ್ ಅವರು. ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕರನ್ನೇ ಮದುವೆ ಮಾಡ್ಕೊಳ್ಳೋದೇನಂದ್ರೆ ಈಗಾಗಲೇ ಶಾಲೆ ಬಿಟ್ಟು ಹೋಗ್ತಾ ಇರೋರನ್ನ ಕರೆಸಿ ಈ ಒಂದು ಎಲ್ಲ ಹುಡುಗರಿಗೆ ಮನೆಗಳಿಗೆಲ್ಲ ಹೋಗಿ ಅವ್ರಿಗೆ ಹೆಚ್ಚಿಸಬೇಕು ಮಕ್ಕಳು ನಮ್ಮ ಶಾಲಾ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಭಾಸ್ಕರ ಅಣ್ಣನಿಗೆ ಎಲ್ಲಾ ಶಾಲೆಗಳಿಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಏನಂದ್ರೆ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಕಲೀಲಿ ಎಂದು ಒಂದು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಇಡೀ ನಮ್ಮ ಪಂಚಾಯತಿಯಲ್ಲಿ ಎಲ್ಲೆಲ್ಲಿ ಏನೇನು ವೀಕ್ ಇದೆಯಾ ಅದೆಲ್ಲಾನು ಎಲ್ಲಾ ಮಕ್ಕಳಿಗೂ ಎಲ್ಲಾ ಶಾಲೆಗಳಿಗೂ ಎಲ್ಲಾ ಟೀಚರ್ಸ್ಗೂ ಮನೆ ಮಾಡಿ ರಿಟರ್ನ್ ಸರ್ ಎಲ್ಲರೂ ಬಂದಿದ್ದಾರ. ನಮ್ಮ ಇಡೀ ಎಲ್ಲಾ ಸ್ಕೂಲ್ಗಳು ಶಾಲಾ ವಿತರಣೆ ಏನಿದೆಯೋ ಬ್ಯಾಗ್ಗಳು ಎಲ್ಲರಿಗೂ ಅಚ್ಚುಕಟ್ಟಾಗಿ ಇದೆ. ಎಲ್ಲ ತಗೊಂಡೋಗಿ ಎಲ್ಲ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಚ್ಚಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತೀರಂತ ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಮನವಿ ಮಾಡ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ.